ಯಾವ್ದು ಸ್ವಲ್ಪ ಏರಿಕೆ ಆಗಿದೆ ಅನ್ನೋದನ್ನು ಕೂಡ ನೋಡ್ಬಿಡೋಣ. ನೋಡಿ, ಇಲ್ಲಿ ಶ್ರೀಮಂತರಿಗೆ ಸ್ವಲ್ಪ ಬರೆ ಹಾಕುವ ಕೆಲಸಗಳಾಗಿದೆ. ನೋಡ್ತಾ ಹೋಗೋಣ. ಶ್ರೀಮಂತರು ಅಂತಲ್ಲ, ಈ ಚಟಗಳಿಗೆ ದಾಸರಾಗಿರೋರು ಏನು ಮಾಡೋಕ್ಕಾಗಲ್ಲ, ದುಡ್ಡನ್ನ ಸುರಿಬೇಕು. ಸಿಗರೇಟ್, ಸಿಗಾರ್, ಗುಟ್ಕಾ, ಪಾನ್ ಮಸಾಲ ಇವೆಲ್ಲ ಏರಿಕೆ ಮಾಡಿದ್ದಾರೆ. ಯಾರು ಇದಕ್ಕೆ ವಾಯ್ಸ್ ರೈಸ್ ಮಾಡಲ್ಲ. ಇಂಥದಕ್ಕೆ ಎಷ್ಟು ಕೊಟ್ಟರು ತಗೊಂಡು ಬಳಸ್ತಾರೆ ಅಂತ ಗೊತ್ತು. ತಂಬಾಕು ಆಧಾರಿತ ಅಗೆಯುವ ವಸ್ತುಗಳಿಗೆ ಅಥವಾ ಅಗಿಯುವ ವಸ್ತುಗಳಿಗೆ 40% ತೆರಿಗೆ. ಈಗ ಹಿಂದೆ ಏನಿತ್ತು ಅದಕ್ಕಿಂತ ಹೆಚ್ಚಿನದಾಗಿ ಯಾವ್ದು ಕೇಳಿ, ಈ ತಂಬಾಕು, ಸಿಗರೇಟು ಇಂಥದಕ್ಕೆ. ಸಕ್ಕರೆ, ಸಿಹಿಗೊಳಿಸಿದ ಪಾನೀಯಗಳ ಮೇಲೂ ಕೂಡ 40% ಟ್ಯಾಕ್ಸ್, ಅಂದ್ರೆ ಇಲ್ಲೂ ಕೂಡ ಟ್ಯಾಕ್ಸ್ನ ಏರಿಕೆ ಮಾಡಿದ್ದಾರೆ. ಸ್ವೀಟ್ ಪಾನೀಯಗಳು ಅಂತೆಲ್ಲ ಬಂದಾಗ ಈ ಕೋಕ್ ಗೀಕ್ ಅಂತೆಲ್ಲ ಬರುತ್ತಲ್ಲ, ಬಹುಶಃ ಅವುಗಳನ್ನು ಸೇರಿಸಿದ್ದಾರೆ ಅಂತ ಕಾಣುತ್ತೆ. ಎಸ್, ಕಾರ್ಬೋನೇಟೆಡ್ ಪಾನೀಯಗಳು, ಎನರ್ಜಿ ಡ್ರಿಂಕ್ ಇವೆಲ್ಲವೂ ಕೂಡ ಟ್ಯಾಕ್ಸ್ ಏರಿಕೆಯಾಗಿದೆ. ದಿನನಿತ್ಯ ಬಳಸುವಂತಹ ವಸ್ತುಗಳು ಕಡಿಮೆ ಆಗಿದೆ. ಕೆಫಿನ್ ಹೊಂದಿರುವ ಪಾನೀಯಗಳ ಮೇಲೂ ಕೂಡ ಹೆಚ್ಚಳ. ಓವರಾಲ್ ನಾವು ಈಗ ಈ ಪ್ಯಾಕೇಜ್ ಡ್ರಿಂಕ್ ಅಂತ ತಗೊಳ್ಳೋಣ, ಇವುಗಳಲ್ಲಿ ಏರಿಕೆ ಆಗಿದೆ 40%. 100 ರೂಪಾಯಿ ಇತ್ತು ಅಂದ್ರೆ 140 ರೂಪಾಯಿ ಕೊಡ್ಬೇಕು ಇನ್ನು ಮುಂದಕ್ಕೆ ನೀವು ಅದಕ್ಕೆ. ಇದೀಗ 40% ಸ್ಲ್ಯಾಬ್ ಜೊತೆಗೆ 12% ಸೆಸ್ ಅನ್ನ ಕೂಡ ಕೇಂದ್ರ ಸರ್ಕಾರ ಇದರ ಜೊತೆಗೆ ವಿಧಿಸಿದೆ. ಇದನ್ನ ಡೀಟೇಲ್ಡ್ ಆಗಿ ನಾವು ಆರ್ಥಿಕ ತಜ್ಞರ ಹತ್ರನೇ ಚರ್ಚೆಯನ್ನ ಮಾಡ್ತಾ ಹೋಗೋಣ, ಹೆಂಗೆ ಏನು ಇತ್ತ, ನಮಗೆ ಹೇಗಿದು ತೂಕ ಅನ್ಸುತ್ತೆ ಅಂತ. ಇನ್ನು ಜೂಜು ಮತ್ತು ಬೆಟ್ಟಿಂಗ್ ಲಾಟರಿ ಟಿಕೆಟ್ಗಳು ಏರಿಕೆ ಮಾಡಿದ್ದಾರೆ. ಯಾರಪ್ಪ ವಾಯ್ಸ್ ರೈಸ್ ಮಾಡ್ತೀರಿ ಇದ್ರ ವಿರುದ್ಧ? ಮಾಡಿ ನೋಡೋಣ. ಅದೇ ಈಗ ನೀವು ಬೇರೆ ದಿನನಿತ್ಯ ಬಳಸುವಂತಹ ವಸ್ತುಗಳಾದ್ರೆ ಸರ್ಕಾರವನ್ನು ದೂಷಿಸಬಹುದಿತ್ತು, ಬಟ್ ಇಲ್ಲ, ಆಗಲ್ಲ. ಹಂಗೆ ಕೆಸಿನೋ, ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ 40% ಏರಿಕೆ ಆಗಿದೆ. ಸಿಗರೇಟ್ಸ್ ಆದಂಗಿಲ್ಲ, ಬೇಕಾದ್ರೆ ಬಿಟ್ಬಿಡಿ, ಒಳ್ಳೇದಾಗುತ್ತೆ, ದುಡ್ಡು ಉಳಿಯುತ್ತೆ, ಆರೋಗ್ಯನೂ ಕಾಪಾಡ್ಕೊಳ್ತೀರಿ. ಈ ತಂಬಾಕು ಅಗಿಯಂಗಿಲ್ಲ, ಈ ಕೆಸಿನೋಗಳಿಗೆಲ್ಲ ದುಡ್ಡು ಹಾಕಿ ಮನೆ ಮಠ ಅಥವಾ ಹೆಂಡತಿ ಒಡವೆಲ್ಲ ಕಳ್ಕಂಡೆ ಅನ್ನಂಗಿಲ್ಲ. ಇದನ್ನೆಲ್ಲ ನಿಮ್ಮ ಲಿಮಿಟಲ್ಲಿ ನೀವಿದ್ರೆ ನೋಡಿ, ನೀವು ಸೇಫ್ ಆಗಿರ್ತೀರಿ. ಮತ್ತು ಇನ್ನು ಕಾರ್ಗಳ ತೆರಿಗೆ ಕೂಡ ಹೆಚ್ಚಳ ಆಗ್ತಾ ಇದೆ. 1,500 cc ಎಂಜಿನ್ ಸಾಮರ್ಥ್ಯದ ಕಾರ್ಗಳ ತೆರಿಗೆ ಹೆಚ್ಚಳ ಆಗಿದೆ. ಬಟ್ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಕಡಿಮೆ ಆಗಿರೋದನ್ನು ಕೂಡ ನಿಮ್ಗೆ ಹೇಳ್ತೀವಿ. ಯಾವ್ದು ಏರಿಕೆ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. 1500 cc ಎಂಜಿನ್ ಸಾಮರ್ಥ್ಯದ ಕಾರ್ಗಳ ಟ್ಯಾಕ್ಸ್ ಇಲ್ಲಿ ಹೆಚ್ಚಳ ಆಗಿದೆ. ಇದರ ಜೊತೆಗೆ SUV ಕಾರುಗಳ ಮೇಲೆ 40% GST ಈಗ ವಿಧಿಸ್ತಾ ಇದ್ದಾರೆ. ಹಿಂದೆ ಏನಿತ್ತು ಅದಕ್ಕಿಂತ ಸ್ವಲ್ಪ ಏರಿಕೆ ಆಗಿದೆ. ಈಗ ಇದೆಲ್ಲವೂ ಏಕಾಏಕಿ 40% ಅಲ್ಲ, ಸ್ವಲ್ಪ ಏರಿಕೆ ಮಾಡಿದ್ದಾರೆ. 40% GSTಯ ಜೊತೆಗೆ 22% ಸೆಸ್. ಅಂದರೆ ಕಾರ್ಗಳನ್ನು ನಾವು ಹೈಂಡಿಗೆ ಹೋಗ್ತೀವಿ, ಒಂದು 30-40 ಲಕ್ಷದ ಮೇಲೆ ತಗೊಳ್ತೀವಿ, ಒಂದು 25-30 ಲಕ್ಷದ ಮೇಲೆ ತಗೊಳ್ತೀವಿ ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಂಸ್ಕರಿಸಿದ ಜಂಕ್ ಫುಡ್ಗಳ GSTಯೂ ಕೂಡ ಹೆಚ್ಚಳ. ಸೊ ಒಳ್ಳೆ ಆಹಾರ ಶೈಲಿಯನ್ನು ಬದಲಾಯಿಸ್ಕೊಬಿಟ್ರೆ, ನಾವು ಒಳ್ಳೆ ಆಹಾರ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಸೇಫ್ ಈ GSTಯಲ್ಲಿ. ಹೆಚ್ಚಿನ ಸಕ್ಕರೆ, ಉಪ್ಪು, ಕೊಬ್ಬಿನ ಅಂಶ ಇರುವ ಫಾಸ್ಟ್ ಫುಡ್ ಮೇಲೂ ಕೂಡ ಟ್ಯಾಕ್ಸ್ ಏರಿಕೆ ಆಗ್ತಾ ಇದೆ. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಯಟ್ ಫಾಲೋ ಮಾಡಿ, ಒಳ್ಳೆ ಊಟ ಮಾಡಿ, ಆಗ ನಿಮಗೆ ದುಡ್ಡು ಸೇವ್ ಆಗುತ್ತೆ, ಆರೋಗ್ಯನೂ ಉಳ್ಕೊಳ್ಳುತ್ತೆ. ಈ ಮೆಸೇಜ್ ಪಾಸ್ ಮಾಡ್ದಂಗೆ ಕಾಣಿಸ್ತಾ ಇದೆಯಪ್ಪ ಇದು. ಹೆಚ್ಚಿನ ಸಕ್ಕರೆ, ಉಪ್ಪು, ಕೊಬ್ಬಿನ ಅಂಶ, ಪ್ಯಾಕ್ ಮಾಡಿದ ತಿಂಡಿಗಳ ಮೇಲಿನ ತೆರಿಗೆ ಕೂಡ 40% ಏರಿಕೆ ಆಗ್ತಾ ಇದೆ. ಗುಡ್ ಕಾನ್ಸೆಪ್ಟ್ ಅನ್ನಿಸ್ತು ಮಾತ್ರ ನಿಜವಾಗ್ಲು. ಈ ಆರೋಗ್ಯ ಶೈಲಿ ಬದಲಾವಣೆ ಆಗಬೇಕು, ಡಯಟ್ ಮಾಡಬೇಕು ಅನ್ನೋರಿಗೆ ಸರ್ಕಾರ ಒಂದೊಳ್ಳೆ ಆಫರ್ ಕೊಟ್ಟಿದೆ ಮಾತ್ರ GST ಮುಖಾಂತರ. ಪ್ಯಾಕ್ ಮಾಡಿದ ತಿಂಡಿ, ಮತ್ತೆ ಈಗ ಕೋಕ್ ಅದು ಇದು ಅಂತೆಲ್ಲ ಬರ್ತಾ ಇತ್ತಲ್ಲ, ಡಯಟ್ ಕೋಕ್ ಅಂತೆ, ಪ್ಯಾಕ್ ಮಾಡಿರೋ ಸ್ವೀಟ್ ಡ್ರಿಂಕ್ಸ್ ಅಂತೆ. ಸೊ ಇವೆಲ್ಲವೂ ಕೂಡ ಏರಿಕೆ ಆಗಿದೆ. ಏರಿಕೆ ಆಗ್ದಲ್ಲೇ ಇರೋದು ಯಾವುದು ಅಂತ ಕೂಡ ನೋಡಿದ್ವಿ ನಾವು. ಅದರಲ್ಲೂ ತುಂಬಾ ಈಗಿನ ಕಾಲಕ್ಕೆ ಅಗತ್ಯ ಇರುವಂತಹ, ಯಾಕಂದ್ರೆ ಈಗ ಇರ್ತಾರೆ ನಾಳೆ ಇಲ್ಲ ಅಂತ ಕೇಳ್ತಾ ಇದ್ವಿ, ಆಮೇಲೆ ಈಗ ಇದ್ವಿ ಇನ್ನೇನೋ ಆಯ್ತು ಆಸ್ಪತ್ರೆ ಸೇರಿದ್ರು ಅಂತ ಕೇಳ್ತಾ ಇದ್ವಿ. ಒಂದು ಸಲ ಆಸ್ಪತ್ರೆಗೆ ನಾವು ಅಡ್ಮಿಟ್ ಆಗ್ಬಿಟ್ರೆ ಒಂದು 5ರಿಂದ 10 ವರ್ಷಗಳ ಕಾಲ ಹಿಂದಕ್ಕೆ ಹೋಗ್ತಾ ಇದ್ವಿ ನಾವು. ಅಂದ್ರೆ ಆಸ್ಪತ್ರೆಯ ಹಣವನ್ನು ಆ ರೀತಿಯಾಗಿ ಸುರಿತಾ ಇದ್ವಿ. ಸೊ ಇಂಥ ವಿಚಾರಗಳಲ್ಲಿ ಪಾಲಿಸಿಗಳಿಗೆ ಹೋಗಿ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. 0% ಟ್ಯಾಕ್ಸ್ ಅಂತ ಹೇಳೋದ್ರ ಮುಖಾಂತರ ಒಂದು ಒಳ್ಳೆ ಉತ್ತೇಜನ ಕೊಡ್ತಾ ಇದ್ದಾರೆ. ಇನ್ಶೂರೆನ್ಸ್ ನ ಎಲ್ರಿಗೂ ಕೂಡ ತಿಳಿಸುವಂತಹ ಕೆಲಸಗಳಾಗ್ತದೆ. ಇನ್ನೊಂದು ದಿನನಿತ್ಯದ ವಸ್ತುಗಳು ನಿಮಗೆ ಬಹಳ ಸುಲಭವಾಗಿ ಸಿಗ್ಲಿ. ಈಗ ಬೇಳೆಕಾಳು, ಎಣ್ಣೆ, ಅದು ಇದು, ಟೂತ್ ಬ್ರಷ್, ಪೇಸ್ಟು ಇವೆಲ್ಲವೂ ದುಬಾರಿ ಅಂದ ತಕ್ಷಣ ನಾವೇನ್ ಮಾಡ್ತಾ ಇದ್ವಿ ಹೇಳಿ, ಯಾಕಾದ್ರೂ ಈ ಸರ್ಕಾರಕ್ಕೆ ನಾವು ಆಯ್ಕೆ ಮಾಡ್ಬಿಟ್ವಪ್ಪ, ವಿಪರೀತ ಬೆಲೆ ಹೆಚ್ಚಳ ಆಗುತ್ತೆ ಅಂತ ಇದ್ರಲ್ವಾ. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ರೀತಿಯಲ್ಲಿ ನಿಮ್ಮನೆ ಅಡುಗೆ ಮನೆಯೂ ಖುಷಿಯಾಗುತ್ತೆ. ಇದರಲ್ಲಿ ಇವನ್ ಬಾತ್ರೂಮಿಗೆ ಇಡುವಂತಹ ವಸ್ತುಗಳು, ಟೂತ್ ಬ್ರಷ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಶಾಂಪು ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಈ ಟ್ಯಾಕ್ಸ್ ಕಡಿಮೆ ಮಾಡೋದ್ರ ಮುಖಾಂತರ ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ. ನಾವೇ ಎಕ್ಸ್ಪರ್ಟ್ ರೀತಿ ಮಾತಾಡೋದು ಬೇಡ, ಎಕ್ಸ್ಪರ್ಟ್ಸ್ಗಳ ಜೊತೆಯಲ್ಲಿ ನಿಮಗೆ ಈ ವಿಚಾರವನ್ನು ತಿಳಿಸಿದ್ರೆ ಬಹುಶಃ ಇನ್ನೂ ಸುಲಭವಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ಕೊಳ್ತೀನಿ.